ತವರು ಜಿಲ್ಲೆಗೆ ವಿಜಯೇಂದ್ರ ಅವರು ಭೇಟಿ ಕೊಡ್ತಾ ಇದ್ದಾರೆ. ಯತ್ನಾಳ್ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ವಿಜಯಪುರ ಜಿಲ್ಲಾಧ್ಯಕ್ಷ ಸ್ಥಾನ ಯತ್ನಾಳ್ ವಿರೋಧಿಗಳಿಗೆ ಕೊಡೋಕೆ ಚಿಂತನೆ ಆಗಿದ್ಯಾ? ವಿಜಯೇಂದ್ರ ಆಪ್ತರನ್ನ ಯತ್ನಾಳ್ಗೆ ಪರ್ಯಾಯವಾಗಿ ಬೆಳೆಸೋಕೆ ಪ್ಲಾನ್ ನಡೆದಂಗೆ ಕಾಣಿಸ್ತಾ ಇದೆ. ಜಿಲ್ಲೆಯಲ್ಲಿ ಯತ್ನಾಳ್ ಶಕ್ತಿಯನ್ನ ಕುಂದಿಸೋಕೆ ವಿಜಯೇಂದ್ರ ಅಂಡ್ ಟೀಮ್ ಪ್ರತಿತಂತ್ರವನ್ನ ಹೂಡ್ತಾ ಇದೆಯಾ? ಯತ್ನಾಳ್ ಅವರು ಸಿಕ್ಕಲ್ಲಿ ಮಾತಾಡ್ತಾ ಇದ್ರು, ಅದಕ್ಕೆ ಆಕ್ಷನ್ ಮುಖಾಂತರ ಉತ್ತರ ಕೊಡ್ತಾ ಇದ್ದಾರಾ ವಿಜಯೇಂದ್ರ ಅವರು? ಯಡಿಯೂರಪ್ಪನವರ ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನನಗೆ ಗೊತ್ತಿಲ್ಲ. 485 ರೂಪಾಯಿ ಹಾಕಿರಿ. 10,000 ಬೆಡ್ ಮಾಡಿನ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ, ಒಂದು ಪರ್ ಡೇ ಎಟ್ಟು 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ. ಎಲ್ಲ ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗೊತ್ತತ್ತನ ಕರೋನಾದಾಗ. 8,000 ಕೋಟಿ ರೂಪಾಯಿ ಹೊಡೆದಾರ. ಅದ್ರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ, ಯಾವ ಸರ್ಕಾರ ಐತೆ ನಾನು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ. ದೇವ್ರು ಒಳ್ಳೇದು ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಧನ್ಯವಾದ.